ಆದ್ರೆ ಯಾವ್ಯಾವ ವರ್ಗಕ್ಕೆ ಯಾವ್ಯಾವ ತರ ಹೊಡೆತ ಬೀಳುತ್ತೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಮತ್ತೆ ಲಾಕ್ ಡೌನ್ ಆದ್ರೆ ಮತ್ತೆ ಸಂಕಷ್ಟ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಬೀದಿ ಬದಿ ವ್ಯಾಪಾರಿಗಳು ಈ ಲಾಕ್ ಡೌನ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಲಾಕ್ ಡೌನ್ ಆದಾಗ 3 ತಿಂಗಳು ನಮಗೆ ಜೀವನ ನಡೆಸೋದೇ ಕಷ್ಟವಾಗ್ಬಿಟ್ಟಿತ್ತು ಅಂತ ಅವ್ರು ಹೇಳ್ತಿರೋದು. ಹಾಗಾದ್ರೆ ಬೀದಿ ಬದಿ ವ್ಯಾಪಾರಿಗಳು ಲಾಕ್ಡೌನ್ಗೆ ಸಿದ್ಧರಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಏನ್ ಹೇಳ್ತಾರೆ, ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿ ನಡೆಸಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ಸಹ ಕೈಗೊಳ್ತಾ ಇದೆ. ಈ ಹಂತದಲ್ಲಿ ಸಚಿವರು ಕೂಡ 6 ತಿಂಗಳು ಇದೇ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಆಗುವಂತಹ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ದೊಡ್ಡ ಹೊಡೆತ ಬೀಳುವಂತದ್ದು ಬೀದಿ ಬದಿ ವ್ಯಾಪಾರಿಗಳು. ಯಾಕಂದ್ರೆ ಕಳೆದ 3 ತಿಂಗಳ ಹಿಂದೆ ಕೂಡ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬಾ ಕಷ್ಟದ ಪರಿಸ್ಥಿತಿ ಎದುರಾಗಿತ್ತು. ಈ ಸಂದರ್ಭದಲ್ಲಿ ಈಗ ಮತ್ತೆ ಲಾಕ್ಡೌನ್ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಈಗ ಸದ್ಯ ನಾವೀಗ ಮಲ್ಲೇಶ್ವರಂನ 18 ಕ್ಲಾಸ್ ಬಳಿ ಇದ್ದೇವೆ. ಇಲ್ಲಿ ನೋಡಬಹುದು, ಇದು ಎಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಇರುವಂತದ್ದು. ಬಟ್ ಇವರು ಕಳೆದ 3 ತಿಂಗಳ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸಿದ್ರು. ಈಗ ವ್ಯಾಪಾರವಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರ ಒಂದು ಅಹವಾಲನ್ನ ಹೇಳ್ಕೊಳ್ತಾ ಇರುವಂತದ್ದು. ಬಟ್ ಆದ್ರೆ ಈ ಒಂದು ಮತ್ತೆ ಲಾಕ್ಡೌನ್ ಬಗ್ಗೆ ಈ ಒಂದು ಅಂಗಡಿಯ ಬೀದಿ ಬದಿ ವ್ಯಾಪಾರಿಗಳು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ಸರ್, ಇಷ್ಟು ದಿನ 3 ದಿನ ಲಾಕ್ಡೌನ್ ಆಯ್ತು, ಮತ್ತೆ ಸಡಿಲಿಕೆಯನ್ನ ಮಾಡಿದ್ರು. ಈಗ ಮತ್ತೆ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಮತ್ತೆ ಲಾಕ್ಡೌನ್ ಮಾಡ್ಬೇಕು ಅಂತ ಚರ್ಚೆ ಆಗ್ತಾ ಇದೆ. ಇನ್ನು 6 ತಿಂಗಳು ಇದೇ ರೀತಿ ಇರಬೇಕು ಅನ್ನೋ ಬಗ್ಗೆ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಸರ್. ಏನ್ ಗೊತ್ತಾ, ನಮ್ಗೆ ವ್ಯಾಪಾರ ಮಾಡೋರು ನಮಗೂ ಭಯ ಇದೆ, ನಮಗೂ ಫ್ಯಾಮಿಲಿ ಇದೆ, ನಮಗೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ನಮ್ಗೆ ತೊಂದರೆ ಆಗುತ್ತೆ. ನಾವು ಡೈಲಿ ಫೈನಾನ್ಸ್ ಕಟ್ಬೇಕಲ್ಲ. ನಮಗೂ ಲಾಕ್ಡೌನ್ ಮಾಡ್ರೆ ಒಳ್ಳೇದು ಅನ್ಸುತ್ತೆ. ಬಟ್ ಇವಾಗ ನಮ್ಗೆ ಜೀವನಕ್ಕೆ ದಾರಿನೇ ಇಲ್ವಲ್ಲ ಏನೂ. ನಾವು ಡೈಲಿ ದುಡ್ಕೊಂಡು ಮನೆ ಹೋಗಿ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು. ನಮಗೆ ತುಂಬಾ ತೊಂದರೆ ಹೇಳ್ಬೇಕು ಅಂದ್ರೆ. ಬಟ್ ಏನ್ ಮಾಡೋದು, ಅನಿವಾರ್ಯ. ಜೀವ ಹೋದ್ರೂ ಪರಲ್ಲ, ಜೀವನ ಮಾಡ್ಬೇಕು ಅನ್ಸುತ್ತೆ. ಇವಾಗ ಸರ್ಕಾರ ಏನ್ ಕ್ರಮ ತಗೊಂತಾರೋ ಗೊತ್ತಿಲ್ಲ. ಬಟ್ ಬಡವ್ರ ಬಗ್ಗೆ ಅವ್ರು ಏನು ಕೇರೆ ಮಾಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಅವ್ರ ಪಾಡಿಗೆ ಅವ್ರದ್ದು ಏನ್ ನೋಡ್ಕೊಂತ ಇದಾರೆ. ಸುಮ್ಮನೆ ಲಾಕ್ಡೌನ್ ಅಂತ ಇದಾರೆ. ಓಡಾಕಕ್ ಮಾತ್ರ ಮನೆ ಬಾಗ್ಲಿಗೆ ಬರ್ತಾರೆ, ನಮ್ಗೆ ಹಾಕಿ ನಿಮ್ಗೆ ಹಾಕಿ ಅಂತ. ಯಾರು ಬರೋದೇ ಇಲ್ವಲ್ಲ ನಮ್ಮ ಹತ್ರ. ನೋಡಿ, ನಮ್ಗೆ ಕರೆಂಟ್ ಇಲ್ಲ, ನೀರಿಲ್ಲ, ರೋಡಲ್ಲಿ ಜನ ಇಲ್ಲ. ನಾವ್ ಹೆಂಗ್ ಹೋಗೋದು? ಯಾರ ಹತ್ರ ಕೇಳೋದು? ವ್ಯಾಪಾರ ಮೊದಲ ತರ ಆಗ್ತಾ ಇದೆಯಾ? ಹೀಗೆ ಇತ್ತೀಚಿನ ಆಗಿದೆ ಸರ್. ವ್ಯಾಪಾರನೇ ಇಲ್ಲ. ಯಾಕೆ ಸುಳ್ಳು ಹೇಳ್ಬೇಕು? ನಮ್ಗೆ ವ್ಯಾಪಾರನೇ ಇಲ್ಲ. ಏನ್ ಹೇಳ್ತೀರಿ ಕೊನೆಯದಾಗಿ ಈ ಲಾಕ್ಡೌನ್ ಬಗ್ಗೆ? ಈ ಲಾಕ್ಡೌನ್ ಮಾಡೋದು ನನಗೇನೋ ಈಗ ಮಟ್ಟಕ್ಕೆ ಲಾಕ್ಡೌನ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಬಟ್ ನಮ್ಮ ಜೀವನಕ್ಕೆ ತುಂಬಾ ತೊಂದರೆ ಆಗುತ್ತೆ ಸರ್, ಬಡವರಿಗೆ ಅಂತ. ತುಂಬಾ ಜಾಸ್ತಿ ಆಗಿದೆ. ಇವಾಗ ಸ್ಟಾರ್ಟಿಂಗೇ ಮಾಡಿ ಲಾಕ್ಡೌನ್ ಮಾಡಕ್ ಅವಶ್ಯಕತೆ ಇರಲಿಲ್ಲ. ಇವಾಗ ಮಾಡಬೇಕು ಅನಿವಾರ್ಯ. ಅವ್ರಿಗೂ ವಿಧಿ ಇಲ್ಲ. ಇವಾಗ ಅವ್ರಿಗೂ ಕಷ್ಟ ಇದೆ. ಬಟ್ ನಮ್ಗೆ ಜೀವನಕ್ಕೆ ತೊಂದರೆ ಆಗುತ್ತಲ್ಲ, ನಮ್ಗೇನೋ ಪರಿಹಾರ ಮಾಡ್ಕೊಡ್ತಾರಾ? ಹೂಗಳ ಮಾರಾಟ ಮಾಡುವಂತ ಮಹಿಳೆ ಇದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ಈಗ ಮತ್ತೆ ಲಾಕ್ಡೌನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಗಂಭೀರ ಚರ್ಚೆ ನಡೆದಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಮೇಡಮ್? ತಿರ್ಗಾ ಲಾಕ್ಡೌನ್ ಅಂತಂದ್ರೆ ನಮ್ಗೆ ಇಲ್ಲಿ ಏನು ವ್ಯಾಪಾರ ನಡೀತಾ ಇಲ್ಲ ಅಣ್ಣ. 4 ಜನಕ್ಕೆ ಏನಾಗುತ್ತೋ ಹಂಗಾಗ್ಲಿ. ಆದ್ರೆ ನಮಗೂ ಕಷ್ಟ ಇದೆ. ಏನ್ ಮಾಡ್ತೀರಾ? ಅವ್ರು ಮಾಡ್ಲೇಬೇಕು ಅಂದ್ರೆ ನಾವು ಮಾಡೇ ಮಾಡ್ತೀವಿ. ಒಂದ್ ಕಡೆ ಸಾಲದವ್ರು ಕಾಟ ಕೊಡ್ತಾರಲ್ಲ, ಅದಕ್ಕೋಸ್ಕರ ಮಾಡ್ಲೇಬೇಕು ನಾವು. ಇದಿಷ್ಟು ಹೂವಿನ ಮಳೆ ಮತ್ತೆ ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಗಂಗಾಧರ್ ಬಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.